ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬ್ಕಾರಿ ಸಂಘ ಇದೆ, ಅಬ್ಕಾರಿ ಸಂಘ, ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ, ರಾಷ್ಟ್ರಪತಿನ ಭೇಟಿ ಮಾಡಕ್ ಹೋಗಿದ್ದಾರೆ, ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದಾರೆ. ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಇವ್ರದ್ದು ಯಾರು ಅಲ್ಲಲ್ಲ ಭೋವಿ ಇದ್ರ ನಿಗಮದ್ದು ST ನಿಗಮದ್ದು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಇವ್ರಿಗೆ ಯಾಕೆ ರಾಜೀನಾಮೆ ತಗೊಂತಾ ಇಲ್ಲ? ಅದಕ್ಕೆ ಅಧ್ಯಕ್ಷರು ನಾವು ಧರಣಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ಅವಕಾಶ ಮಾಡಿಕೊಡಿ, ನಾವು ಚರ್ಚೆ ಮಾಡ್ತೀರಿ. ಅದಾದ್ಮೇಲೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮಾತಾಡ, ನಾನು ಮಾತಾಡ್ಲಿಕ್ಕಿಲ್ಲ. ಒಂದು ನಿಮಿಷ ಈಗ ಏನ್ ಗೊತ್ತುಂಟ, ಈಗ ತಾವು ಜೋರಾಗಿ ಮಾತಾಡಿ ಮೈಕ್. ಈಗ ಅಲ್ಲ ಅಧ್ಯಕ್ಷರೇ, ನೀವು ತುಳುನಲ್ಲಿ ಮಾತಾಡ್ತೀರಾ. ಆ ವಿಡಿಯೋದಲ್ಲಿ ನಿಮ್ಮ ಇದು ಇದೆ, ಮಂಗಳೂರವರು ಬಹಳ ಸಜ್ಜನರು ಅಂತ ಇದೆ. ಆ ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋದಲ್ಲಿ ಬಂದಿದೆ. ಈ ಅಬ್ಕಾರಿ ಹಗರಣದಲ್ಲಿ ಅವನು ಹೇಳ್ತಾನೆ, ಇನ್ಸ್ಪೆಕ್ಟರ್ ನಾನು ಮಂಗಳೂರನು ಸಚ್ಚಾರಿತ್ರವಂತ ನಾನು ಅಂತ ಹೇಳ್ತಾನೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ಈಗ ಹಾಗೆ ಮಾತಾಡಿ, ನೀವು ಹಾಗೆ ಮಾತಾಡಿ. ಸಚ್ಚಾರಿ ಒಂದು ಯಶ್ಪಾಲ್ ಈಗ ತಾವು ಒಂದು ನಿಲುವ ಮಾರಾಯ ಸಮಾಧಾನ ಈಗ ತಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಅದನ್ನ ನಾನು 69 ಕನ್ವರ್ಟ್ ಮಾಡಿ ನಿಮ್ಗೆ ಅವಕಾಶ ಕೊಟ್ಟೆ. 69 ಕನ್ವರ್ಷನ್ 69 ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಂತ ಹೇಳಿದ್ದೇನೆ. ನೀವು ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟಾವೆಲ್ಲ ಮಾಡಿ ಮಾತಾಡಿದ್ದೀರಿ ಅದರಲ್ಲಿ. ಈಗ ನಾನು ಹೇಳ್ದಂತ ಹೇಳಿದ್ರೆ, ಈಗ ನಾವು ರಾಜ್ಯಪಾಲರ ಒಂದ ನಿರ್ಣಯ ನಾವು ಇವತ್ತೊಂದು ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಪ್ರಿಲಿಮಿನರಿ ಕೂಡ ನಮ್ಮ ಎದ್ದು ನಿಂತರು ಕೂತ್ಕೊಳಿಸಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಂತ ಕೊಟ್ಟೆ. ಯಾರು ಇಲ್ಲ ಒಂದ್ ಸೆಕೆಂಡ್ ಅಲ್ಲಿ ಬರ್ತಾನೆ. ಈಗೇನಾಗಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ರಾಜ್ಯಪಾಲರ ಒಂದರ ನಿರ್ಣಯ ಇವತ್ತೊಂದು ಆಗಲಿ, ಒಂದು ಪುಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ, ಅಲ್ಲಿ ಅದು ಒಂದು ಪ್ರೊಸೀಜರ್ ಮುಗೀತದೆ. ಅದ ತಕ್ಷಣವೇ ನಾನು 69 ನಮ್ಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ. ಈಗ ತಾವೆಲ್ಲ ಅವಕಾಶ ಮಾಡಿ ಅಧ್ಯಕ್ಷರೇ, ಮಧ್ಯಾಹ್ನ ಅವ್ರದ್ದಾದ ತಕ್ಷಣ ನಮಗೆ ಅವಕಾಶ ಮಾಡ್ಕೊಂಡು ನಾವು ಪ್ರಸ್ತಾವ ಮಾಡಬೇಕು. ನಿಮ್ಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡು ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು, ಆ ಕಡೆ ವಾಲ್ಬೇಡಿ.